ಅನ್ನದಾನ ಮಾಡೋದು, ಪ್ರಸಾದ ರೂಪದಲ್ಲಿ ಆ ಕ್ಷೇತ್ರದಲ್ಲಿ ಅನ್ನವನ್ನು ಸೇವಿಸೋದು, ಇದೆಲ್ಲರಿಂದ ಒಳ್ಳೆಯದೇ ಆಗುತ್ತೆ. ಅನ್ನ ಅಂದರೆ ಜ್ಞಾನ, ಅನ್ನ ಅಂದರೆ ಶುದ್ಧಿ, ಅನ್ನ ಅಂದರೆ ಶುಭ್ರತೆ, ಅನ್ನ ಅಂದರೆ ಹೊಳಪು, ಅನ್ನ ಅಂದರೆ ಸೃಷ್ಟಿ, ಅನ್ನ ಅಂದರೆ ತಾಯಿ. ನಿಮಗೆಲ್ಲರಿಗೂ ಜ್ಞಾನ, ಅಂತರಂಗ ಶುದ್ಧಿ, ಮನಸ್ಸಿನಲ್ಲಿ ಶುಭ್ರತೆ, ಆತ್ಮಕ್ಕೆ ಹೊಳಪು, ಪರೋಪಕಾರದ ಅರಿವಿನ ಸೃಷ್ಟಿ, ಇದೆಲ್ಲದರ ಅಗತ್ಯ ಇದೆ. ಇದನ್ನೆಲ್ಲ ಪೂರೈಸೋದು ಮಾತೆ ಅನ್ನಪೂರ್ಣೇಶ್ವರಿ. ಅದಕ್ಕೆ ಹೇಳಿದೆ, ತಾಯಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ನಿಮಗೆ ಜ್ಞಾನದ ಅರಿವು ಉಂಟಾಗಿ ಮನಸ್ಸು ಮಾಗುತ್ತೆ ಅಂತ. ದೇವಿ ಸಿಕ್ಕಿದ್ಲು. ಏನಿದ್ಲು ನಮ್ ದೇವಿ? ಹೊಸ ಜೀವನ ಶುರು ಆಗ್ಬೇಕಾಗಿದೆ. ಹಳೆ ಅಪನಂಬಿಕೆಗಳೆಲ್ಲ ತೊಳೆದು ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಸುಚೇಂದ್ರನ್ ಜೊತೆ ನಾನು ಹೊರನಾಡಿಗೆ ಹೋಗ್ತಿದ್ದೀನಿ. ಅಲ್ಲಿ ಅಮ್ಮನವ್ರ ಎದುರು ನಮ್ಮ ಹೊಸ ಜೀವನ ಶುರುವಾಗುತ್ತೆ. ಸುಚೇಂದ್ರನೂ ಹರಿಸ್ಕೊಂಡಿದ್ದಾನೆ. ತಗೊಳ್ಳಿ, ಅಮ್ಮಂಗೆ ಚೀಟಿ ಕೊಟ್ಬಿಡಿ. ನನಗನ್ಸುತ್ತೆ ಹೊರನಾಡಲ್ಲಿ ಸುಚೇಂದ್ರನ ಮದುವೆ ಆಗಬೇಕು ನಿರ್ಧಾರ ತಗೊಂಡಿದ್ದಾಳೆ ದೇವಿ. ತಕ್ಷಣ ಈಗ ಹೊರಟು ಹೊರನಾಡು ತಲುಪಿ ಮದುವೆ ನಿಲ್ಲಿಸಿ. ಏನ್ ತಲುಪೋದೋ ಏನು? ಮದುವೆ ಮುಖ್ಯನಾ ಈಗ? ದೂರ ಆಗಿರೋ ಅಪ್ಪ ಅಲ್ವಾ ಮುಖ್ಯ? ಏನ್ ಹುಡುಗಿನೋ, ಆ ತಾಯಿಗೂ ನಮ್ಮ ಮೇಲೆ ಕರುಣೆ ಬರ್ಲಿಲ್ವಲ್ಲ? ಓ ತಾಯಿ, ಅದು ಇದೆಲ್ಲ ಆಮೇಲೆ ಅದಕ್ಕೆ ಯೋಚನೆ ಮಾಡ್ತಾ ಕೂರ್ಬೇಡಿ. ಹೊರಡ್ತಾ ಇರ್ಬೇಕು ಹೊರನಾಡಿಗೆ. ಶರ್ಮಿಳಾ ಹಾಲಕ್ಕಿನೇ ಹುಡ್ಕೊಂಡೋಗಿದ್ದಾಳೆ ದಣಿ. ಹಾಲಕ್ಕಿ ಅವಳ ಊರು ಯಾವುದು ಅಂತ ಗೊತ್ತಾದ್ರೆ ಶಂಖ ನಮಗೆ ಸಿಕ್ಕದ ಹಾಗೆ ಕಣ. ಆವತ್ತು ನಿಮ್ಮ ಹತ್ರ ಊರ ಹೆಸರು ಹೇಳಿದಲ್ಲ ದಣಿ, ಅದೇ ನಿಮ್ಗೆ ಶಂಖ ಕೊಡ್ತೀನಿ ಅಂದ ದಿವಸ ನೆನಪು ಮಾಡ್ಕೊಳ್ಳಿ ದಣಿ. ನನಗ್ ಬೇಕು. ಯಾರ್ಯಾರ ಬಂದು ಹೋಗ್ತಿದ್ದಾರೆ ಇವಾಗ? ಶರ್ಮಿಳಾ ಯಾರು, ಅವಳು ಯಾವ ಊರು ಅಂತ ಇಲ್ಲಿ ತನಕ ಗೊತ್ತಾಗಿಲ್ಲ. ನನ್ನೂರು ಧಾನ್ಯಗಿರಿ, ಅವ್ರನ್ನೊಳ್ಳೆ ನಾನು. ನಡೆಯೋ ಭೂಪಾಲು, ಧಾನ್ಯಗಿರಿ ಅವಳೂರು. ಹಾಲಕ್ಕಿ ಸಿಕ್ಕಿದ್ರೆ ಶಂಖ ನನಗೆ ಸಿಕ್ಕೇ ಸಿಗತ್ತೆ. ಎರಡೇ ಎರಡು ವರ. ಒಂದು ಶರ್ಮಿಳಾ ಸಾಯೋದಕ್ಕೆ, ಇನ್ನೊಂದು ಸುಚೇಂದ್ರ ಬದುಕೋದೆ. ಗಾಡಿ ತೆಗೆಯೋ ಧಾನ್ಯಗಿರಿಗೆ. ದೇವಿ ಸುಚೇಂದ್ರ ಹೊರನಾಡಿಗೆ ಹೋಗಿದಾರಂತೆ ಭಾವ. ತಂತ್ರಿಗಳಿಗೆ ದೇವಿ ಸಿಕ್ಕಿ ಹೇಳಿದ್ಲಂತೆ, ಚೀಟಿ ಕೊಟ್ಟಿದ್ದಾರಂತೆ. ಬದುಕಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ನಿರ್ಧಾರಗಳನ್ನು ತಗೋಬೇಕಾಗಿದೆ ಅಂತ. ನನಗನ್ಸುತ್ತೆ ಭಾವ, ದೇವಿ ಸುಚೇಂದ್ರ ಹೊರನಾಡಲ್ಲಿ ಮದುವೆ ಆಗ್ಬಿಡ್ತಾರೆ ಅಂತ. ಏನಂತ ಬೆಳೆಸಿದೀಯ ಮಗಳನ್ನ? ವಯಸ್ಸಲ್ಲಿ ಮಕ್ಳು ತಪ್ಪು ಮಾಡ್ತಾರೆ ರೀ, ನಾವ್ ತಿಳಿ ಹೇಳ್ಬೇಕು. ಅದನ್ ಬಿಟ್ಟು ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ರೆ ಮಾತ್ರ ಹುಡುಕೋತವ ಅಷ್ಟೇ. ಎಲ್ಲಾದ್ರೂ ಹೋಗ್ತಾ ಇಲ್ಲಿ, ನನ್ನ ಕೈಲಾಗಲ್ಲ. ಓಡ್ ಹೋಗ್ತಿರೋ ಮಗಳ ಹಿಂದೆ ನಾನು ಓಡ್ಕೊಂಡು ಓಡ್ಬೇಡ ಮಗಳೇ ಅಂತ ಯಾವ್ದೋ ಊರಿನಲ್ಲಿ ಯಾವೊಂದು ಕಾಲಿಟ್ಕೊಂಡು ಕರ್ಕೊಂಡ್ ಬರಲ್ಲ. ಓಡ್ ಹೋಗ್ಬೇಕು ನಮ್ಮ ಮನಸ್ಸು ಅವಳಿಗಿದ್ರೆ ಕರ್ಕೊಂಡ್ ಬರಬಾರ್ದು ನಮ್ಮ ಮನಸ್ಸು ನನ್ಗೂ ಇದೆ. ಹೋಗ್ ಸಾಯ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ಅಕ್ಕ, ನಾವ್ ಹೊರಡ ನಡಿಯಕ್ಕ. ನೀವೆಷ್ಟೇ ಹತ್ಕೊಂಡ್ರು ಭಾವನ ನಿರ್ಧಾರ ಬದಲಾಗಲ್ಲ. ನನಗ್ ದೇವಿ ಬೇಕು ತಾನೆ, ನಾವ್ ಅವಳನ್ನ ಉಳಿಸ್ಕೋಬೇಕು ತಾನೆ. ಮತ್ ನಡ್ರಿ ಹೋಗೋಣ. ನಾನು ಧಾನ್ಯಗಿರಿಗೆ ಹೋಗೋದೆ, ಆ ಹುಡುಗಿನ ಕರ್ಕೊಂಡ್ ಬರೋದೆ. ಆತರ ನಿರ್ಧಾರ ತಗೋಬೇಡ್ರಿ. ನಿಮ್ ದಮ್ಮಯ್ಯ ಅಂತಿದ್ರಿ, ದೇವಿ ಇಲ್ದೆ ನನ್ ಬದುಕಲ್ಲ ಹೇಳ್ತಾ ಇದ್ದೀನಿ. ಆ ನಿರ್ಧಾರ ತಗೊಂಡಿರೋದು ನಿನ್ನ ಮಗಳು ದೇವಿ, ನಾನಲ್ಲ. ಏನಾದ್ರು ಮಾಡ್ಕೊಂಡು ಸಾಯ್ಲಿ. ಸರಿಯಾಗಿ ಅಣ್ಣ, ನನ್ ಮಾತು ಕೇಳೋ ಅಣ್ಣ. ಅಣ್ಣ ಅಣ್ಣ, ಎಲ್ಲಿದೀವಿ ದೇವಿ ನಾವಿನ್ನು? ಹೊರನಾಡಿಗೆ ಇನ್ನೊಂದು 8 ಕಿಲೋಮೀಟರ್ ಅಷ್ಟೇ ಇದೆ ಕಣೋ. ಎಲ್ಲ ಸರಿ ಹೋಗುತ್ತೆ. ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೋಬೇಡ್ವೋ? ನಿಮ್ ಮನೆಯಿಂದ ನೀವು 3 ಜನ ಬರ್ಬೇಕಾಗಿತ್ತು ದರ್ಶನ ಮಾಡೋದಿಕ್ಕೆ. ಆದ್ರೆ ನಾವಿಬ್ರೆ ಬಂದಿದ್ದೀವಿ. ಏನಾಗುತ್ತೋ ಏನೋ ಗೊತ್ತಿಲ್ಲ.